ಪಾಸ್ವರ್ಡ್ ಕ್ರ್ಯಾಕಿಂಗ್ ಬಗ್ಗೆ ನಿಮಗೆ ಗೊತ್ತಾ? ವೆಲ್ಕಮ್ ಟು ಡೇ 14 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ಒಂದು ಡೇಟಾ ಬ್ರೀಚ್ ಆದಾಗ ಹ್ಯಾಕರ್ಸ್ ಗಳಿಗೆ ಪ್ಲೇನ್ ಪಾಸ್ವರ್ಡ್ ಸಿಗೋದಿಲ್ಲ, ಅದು ಹ್ಯಾಶ್ಡ್ ಫಾರ್ಮೆಟ್ ನಲ್ಲಿ ಸಿಗುತ್ತೆ. ಆ ಹ್ಯಾಶ್ಡ್ ಫಾರ್ಮೆಟ್ ನಲ್ಲಿ ಇರುವಂತಹ ಪಾಸ್ವರ್ಡ್ ನ ಅವ್ರು ಯಾವ ರೀತಿ ಕ್ರ್ಯಾಕ್ ಮಾಡ್ತಾರೆ, ಯಾವ ಟೈಪ್ಸ್ ಇದಾವೆ ಇದರಲ್ಲಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ. ಇದ್ರೊಳಗಡೆ ಏನ್ ಮಾಡ್ತಾನೆ ಹ್ಯಾಕರ್ ಅಂತಂದ್ರೆ ಪ್ರತಿ ಒಂದು ಕಾಂಬಿನೇಷನ್ ಚೆಕ್ ಮಾಡ್ತಾ ಹೋಗ್ತಾನೆ, ಯಾವ್ದಾದ್ರು ಒಂದು ಹಿಟ್ ಆಗೇ ಆಗುತ್ತೆ. ಇದು 100% ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಬಟ್ ಒನ್ ಡ್ರಾಬ್ಯಾಕ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಟ್ ಟೇಕ್ಸ್ ಮಂತ್ಸ್, ಇಯರ್ಸ್, ಈವನ್ 10 years, ಗೊತ್ತಿಲ್ಲ ಎಷ್ಟು ಟೈಮ್ ತಗೊಳ್ತೋ, ಅದಕ್ಕೆ ಪಾಸ್ವರ್ಡ್ ಕಾಂಪ್ಲೆಕ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಒನ್ ಬರುತ್ತೆ ಡಿಕ್ಷನರಿ ಅಟ್ಯಾಕ್ ಅಂತ. ಡಿಕ್ಷನರಿ ಅಟ್ಯಾಕ್ ನಲ್ಲಿ ಹ್ಯಾಕರ್ ಏನ್ ಮಾಡ್ತಾನೆ ಅಂತಂದ್ರೆ ಯೂಸರ್ ರಿಲೇಟೆಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟು ಇದರಲ್ಲಿ ಯಾವ್ದಾದ್ರು ಒಂದು ಪಾಸ್ವರ್ಡ್ ಆಗಿರಬಹುದು ಅಂತ ಒಂದು ಲಿಸ್ಟ್ ಮಾಡ್ತಾನೆ, ಪಾಸ್ವರ್ಡ್ ಲಿಸ್ಟ್ ನ. ಆ ಪಾಸ್ವರ್ಡ್ ಲಿಸ್ಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಪಾಸ್ವರ್ಡ್ ನ ಕ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಕ್ಷನರಿ ಅಟ್ಯಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬರುತ್ತೆ ರೇನ್ಬೋ ಟೇಬಲ್ ಅಟ್ಯಾಕ್ ಅಂತ. ರೇನ್ಬೋ ಟೇಬಲ್ ನಲ್ಲಿ ಏನಾಗುತ್ತೆ, ಇದು ಮಲ್ಟಿಪಲ್ ಪಾಸ್ವರ್ಡ್ ಹ್ಯಾಶಸ್ ನ ಆಲ್ರೆಡಿ ಹ್ಯಾಶ್ ಮಾಡಿ ಇಟ್ಕೊಂಡಿರುತ್ತೆ, ಅದರಲ್ಲಿ ಮ್ಯಾಚ್ ಮಾಡ್ತಾ ಹೋಗುತ್ತೆ. ಆಸ್ ಕಂಪೇರ್ ಟು ಡಿಕ್ಷನರಿ ಅಟ್ಯಾಕ್ ಅಂಡ್ ಬ್ರೂಟ್ ಫೋರ್ಸ್ ಅಟ್ಯಾಕ್, ರೇನ್ಬೋ ಟೇಬಲ್ ಅಟ್ಯಾಕ್ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ನಾನು ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ನನ್ನ ಬಯೋದಲ್ಲಿ ಒಂದು ಲಿಂಕ್ ಇದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ನ್ಯೂಸ್ ಬೇಕು ಅಂತಂದ್ರೆ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.